ನಮಸ್ತೆ ಮಿತ್ರಾಣಿ. ಇಂದು ನಾವು ಕೆಂಚನಗುಡ್ಡ ಗ್ರಾಮದಲ್ಲಿರುವ ಶ್ರೀ ವಸುಧೇಂದ್ರ ಸ್ವಾಮಿಯವರ ಬೃಂದಾವನದಲ್ಲಿದ್ದೀವಿ. ಈ ದೇವಾಲಯವು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಕೆಂಚನಗುಡ್ಡ ಗ್ರಾಮದಲ್ಲಿದೆ. ಈ ವಿಡಿಯೋದಲ್ಲಿ ಈ ದೇವಾಲಯದ ಸ್ಥಳ ಪುರಾಣದ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀ ವಸುಧೇಂದ್ರ ತೀರ್ಥರು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಲಯದ 23ನೇ ಮಠಾಧೀಶರು. 1746ರಲ್ಲಿ ಶ್ರೀ ವಸುಧೇಂದ್ರ ತೀರ್ಥರಿಗೆ ಸನ್ಯಾಸಾಶ್ರಮವನ್ನು ನೀಡಿ ಆಶೀರ್ವದಿಸಿದರು. ಶ್ರೀ ವಸುಧೇಂದ್ರ ತೀರ್ಥರು ಮಂತ್ರಾಲಯದಲ್ಲಿ ಜಪ, ಉಪನ್ಯಾಸ ಮತ್ತು ಶಿಷ್ಯರಿಗೆ ಪಾಠಗಳನ್ನು ನಡೆಸಿ ವಾಸಿಸುತ್ತಿದ್ದರು. ಅವರ ಕಾಲದಲ್ಲಿ ಮಂತ್ರಾಲಯ ಗ್ರಾಮಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಆದೋನಿ ವ್ಯವಸ್ಥಾಪಕನಾದ ನವಾಬ್ ಸಫ್ದರ್ಜಂಗ್ ಬಹಾದೂರರು ನಿರ್ವಹಿಸುತ್ತಿದ್ದರು. ಈ ಅವಧಿಯಲ್ಲಿ ಕೀರ್ತಿಗಿರಿ ಹಕ್ಕುಗಳು ಬ್ರಿಟಿಷ್ ಸರ್ಕಾರದ ಕೈಗೆ ಹೋಗಿದ್ದವು. ಶ್ರೀ ತೀರ್ಥರು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಅದನ್ನು ಮಂತ್ರಾಲಯದ ಮಠಕ್ಕೆ ಮರಳಿಸಿದರು. ಪಾಲಯಗಾರನಾದ ರಾಮಭೂಪಾಲರು ಸೋಮನಹಳ್ಳಿ ಎಂಬ ಗ್ರಾಮವನ್ನು ಶ್ರೀಗಳಿಗೆ ದಾನವಾಗಿ ನೀಡಿದರು. ಶ್ರೀ ವಸುಧೇಂದ್ರ ತೀರ್ಥರು ಅಶ್ವೀಜ ಕೃಷ್ಣ ಸಪ್ತಮಿಯಲ್ಲಿ ಪರಮಾತ್ಮನಲ್ಲಿ ಐಕ್ಯರಾದರು. ಅವರ ಬೃಂದಾವನವು ಸುಂದರವಾದ ತುಂಗಭದ್ರಾ ನದಿಯ ತೀರದಲ್ಲಿರುವ ಕೆಂಚನಗುಡ್ಡ ಗ್ರಾಮದ ಸಿರುಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲೆಯಲ್ಲಿದೆ. ಈ ಪ್ರದೇಶದ ಮತ್ತೊಂದು ವಿಶೇಷತೆ ಏನು ಎಂದರೆ, ವಿಜಯನಗರ ಸಾಮ್ರಾಜ್ಯ ಕಾಲದ ನಾಣ್ಯಗಳು ಇದೇ ಸ್ಥಳದಲ್ಲಿ ಮುದ್ರಿಸಲಾಗುತ್ತಿತ್ತು ಎಂದು ಇಲ್ಲಿನ ಇತಿಹಾಸ ಹೇಳುತ್ತದೆ.